ನಮಸ್ಕಾರ, ಗೀತಾ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಶುಕ್ರವಾರ, ಫ್ರೈಡೇ ಲಾಗ್. ಇವತ್ತು 3ನೇ ಶುಕ್ರವಾರ. ಇವತ್ತು ನನ್ನ ಡೈಲಿ ರೊಟೀನ್ ಏನು ಮತ್ತು ನಾನು ಎಲ್ಲ ಹೋಗ್ತಾ ಇದ್ದೀನಿ ಎಲ್ಲ ಜಾಯ್ನ್ ಆಗಿ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಏಕೆಂದರೆ ನೀವು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗಿರುತ್ತೆ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ನೋಡಿ, ಬೆಳಗ್ಗೆ 5:30 ಎದ್ದರೂ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಹಿಡಿಯುತ್ತೆ. ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ರೆಸ್ಟ್ ಇರುತ್ತೆ. ಶುಕ್ರವಾರ ಆಗಿರೋದ್ರಿಂದ ಬೇಗ ಕೆಲಸ ಮುಗಿಯಲ್ಲ ಅಂತ ಗೊತ್ತಿತ್ತು. ಅದಕ್ಕೆ 5:30 ಎದ್ದು ಬಾಗಿಲು ಕಸ ಗುಡಿಸಿ, ನೀರು ಹಾಕಿ, ರಂಗೋಲಿ ಹಾಕಿ, ಮನೆ ಒರೆಸಿ, ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪಾತ್ರೆ ಎಲ್ಲ ಗುರುವಾರನೇ ತೆಗೆದಿಟ್ಟಿದೆ, ಶುಕ್ರವಾರ ತೆಗಿಬಾರ್ದು ಅಂತ. ಅದಕ್ಕೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಶುಕ್ರವಾರ, ಏಕೆಂದರೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತೊಳೆಯಲ್ಲ. ದೇವ್ರ ಪಾತ್ರೆ ತೊಳೆದು ದೀಪ ಹಚ್ಚಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಅದಕ್ಕೋಸ್ಕರ ಎಲ್ಲ ತೊಳೆದು, ಅದೇ ತುಂಬ ಟೈಮ್ ಹಿಡಿಯುತ್ತೆ. ದೇವ್ರ ಪಾತ್ರೆ ತೊಳೆದು ಕ್ಲೀನ್ ಮಾಡೋದೇ ತುಂಬ ಟೈಮ್ ಹಿಡಿಯುತ್ತೆ. ಅದೆಲ್ಲ ಮುಗಿಸಿ ನಾನಿಲ್ಲಿ ದೇವ್ರ ಫೋಟೋಗೆ ಕುಂಕುಮ ಗಂಧ ಎಲ್ಲ ಹಚ್ಚಿ, ಹೂವು ನಾನು ಮಾರ್ಕೆಟ್ಗೆ ಹೋಗಿ ಹೂವು ತಂದಿದ್ದೆ. ಅದನ್ನು ನಾನೇ ನನ್ನ ಕೈಯಾರೆ ಕಟ್ಟಿ, ಏಕೆಂದರೆ ಇಲ್ಲಿ ಹೊರಗಡೆ ತಗೋತೀನಿ ಅಂದರೆ ಸ್ವಲ್ಪ ಇದಕ್ಕೆ ಹೂಗೇ ಸಿಕ್ಕಾಬಿಟ್ಟೆ ರೇಟ್ ಹೇಳ್ತಾರೆ. ನಾವು ಈ ಥರ ಹಾಕೋಕ್ಕಾಗಲ್ಲ, ಸ್ವಲ್ಪನೇ ಹಾಕ್ಬೇಕು. ಈ ಥರ ಹಾಕಿದ್ರೆ ಏನೋ ಒಂಥರ ತೃಪ್ತಿ, ಸಮಾಧಾನ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕನಕಾಂಬರ, ಮಲ್ಲಿಗೆ, ಗುಲಾಬಿ ಎಲ್ಲ ಹಾಕ್ತೆ. ಈಗ ನೋಡಿ ಫೈನಲಿ ಎಷ್ಟು ಸಮಾಧಾನ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅನಿಸುತ್ತೆ. ಧೂಪ ದೀಪ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿ, ನನಗೆ ಇದು ಧೂಪದ ಬತ್ತಿ ಹಚ್ಚೋದ್ಕಿಂತ ಸಾಂಬ್ರಾಣಿ ಪುಡಿ ಹಾಕಿ ಕೆಂಡದಲ್ಲಿ ಈ ಥರ ಮಾಡಿದ್ರೇ ಒಂಥರ ಏನೋ ಸಮಾಧಾನ ಅನಿಸುತ್ತೆ. ಆದರೆ ಚೂರು ಇದಾಗುತ್ತೆ. ಇದು ಮನೆ ತುಂಬ ಎಲ್ಲ ಪರಿಮಳ ತುಂಬಿಕೊಂಡು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಧೂಪ ದೀಪ ನೈವೇದ್ಯ ಸಮರ್ಪಣೆ ಮಾಡಿ ಗಂಟೆ ಹೊಡ್ಕೊಂಡು ಮಂಗಳಾರತಿ ಮಾಡಿದೆ. ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಅಂತಾರೆ, ತಪ್ಪೋ ಸರಿನೋ ಕಾಮೆಂಟ್ ಮುಖಾಂತರ ತಿಳಿಸಿ. ಗಂಟೆ ಹೊಡಿಬೇಕು ಹೊಡಿಬಾರ್ದು ಅಂತ ನಂಗೆ ಗೊತ್ತಿಲ್ಲ. ಹೊಡೆದು ಪೂಜೆ ಮಾಡಿದೆ. ಆ ಥರ ಗಂಟೆ ಹೊಡ್ಕೊಂಡು ಪೂಜೆ ಮಾಡಿದ್ರೆ ಖುಷಿ ಆಗುತ್ತೆ. ಹೊಸ್ಲಿಗೆಲ್ಲ ಪೂಜೆ ಮುಗಿಸಿ ನಾನು ಫೈನಲಿ ಬಂದು ಒಳಗಡೆ ಬಂದೆ. ನೋಡಿ, ಈ ಥರ ಕಷ್ಟಪಟ್ಟಿದ್ದಕ್ಕೆ ಫೈನಲ್ ಲುಕ್ಕು ಸಮಾಧಾನ, ಖುಷಿ ಅನಿಸುತ್ತೆ. ದೇವ್ರ ಪೂಜೆದೆಲ್ಲ ಮುಗಿದ್ಮೇಲೆ ಸಮಾಧಾನ ಆಯಿತು. ಆಮೇಲೆ ಬೆಳಗಿನ ರೊಟೀನ್ ಇದ್ದೇ ಇರುತ್ತಲ್ಲ, ಕಾಫಿ, ನೀರು, ಬಿಸಿನೀರು, ತಿಂಡಿ ಅಂದ್ಕೊಂಡು ಬೆಳಗ್ಗೆನೇ ಬಿಸಿನೀರು ಕಾಯಿಸ್ಕೊಂಡು ಕುಡಿದು, ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನಂದು. ಏಕೆಂದರೆ ಬೆಳಗ್ಗೆನೇ ಕಾಫಿ ಕುಡಿಲಿಲ್ಲ ಅಂದರೆ ನನಗೆ ಯಾವ ಕೆಲಸನೂ ಓಡಲ್ಲ, ಮೈಂಡ್ ಓಡಲ್ಲ. ಕಾಫಿ ಎಲ್ಲ ಮುಗಿಸಿ ಬೆಳಗ್ಗೆನೇ ನನ್ನ ಮಗನಿಗೆ ತಿಂಡಿ ಮಾಡಬೇಕಾಗಿ ಆಫೀಸ್ಗೆ ಹೋಗ್ತಾನಲ್ವ, ಅದಕ್ಕೋಸ್ಕರ ಅವನಿಗೆ ಚಿತ್ರಾನ್ನ ಮಾಡಿದೆ. ಬೇರೆ ಏನೂ ಮಾಡೋಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಗಿದೆ ಅಂದ್ಕೊಂಡು ಚಿತ್ರಾನ್ನ ಮಾಡಿ ಮುಗಿಸ್ದೆ. ಅಲ್ಲೆಲ್ಲ ಮುಗಿಸಿ ನಮ್ಮ ಬೀದಿಲೇ ಚಾಮುಂಡೇಶ್ವರಿ ತಾಯಿ ಕೂರಿಸಿದ್ರು. ನೋಡಿ, ರಂಗೋಲಿ ಎಲ್ಲ ಹಾಕಿ ತಾಯಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದನ್ನು ನೋಡಿದ್ರು ಖುಷಿ ಆಗುತ್ತಲ್ವ, ತುಂಬ ಖುಷಿಯಾಯಿತು. ಅಲ್ಲೂ ನೂರಾರು ಜನ ಸೇರಿದ್ರು. ಅಲ್ಲೋಗಿ ಕೈ ಮುಕ್ಕೊಂಡು ಅಲ್ಲೂ ಬಾತು ಮತ್ತು ಕೇಸರಿ ಬಾತ್ 2 ಕೊಟ್ಟಿದ್ರು. ಪ್ರಸಾದ ಇಸ್ಕೊಂಡು ಬಂದು ತಿಂದ್ಬಿಟ್ಟು ಬೆಟ್ಟಕ್ಕಂತೂ ಹೋಗೋಕ್ಕಾಗಲಿಲ್ಲ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ತಾಯಿಗೆ ಮುತ್ತಿನ ಅಲಂಕಾರ ಮಾಡಿದರು. ತುಂಬ ಖುಷಿಯಾಯಿತು. ತಾಯಿ ಕಂಗೊಳಿಸ್ತಾಯಿದ್ರು. ವೈಟು ಮುತ್ತಿನ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ನೋಡಿ ತುಂಬ ಖುಷಿಯಾಯಿತು. ಅಲ್ಲೆಲ್ಲ ರಾಮನ ದೇವಸ್ಥಾನ ಮತ್ತು ಗಣೇಶನ ದೇವಸ್ಥಾನ, ಉತ್ಸವ ಮೂರ್ತಿ ಎಲ್ಲ ಮುಗಿಸ್ಕೊಂಡು ಫೈನಲಿ ಉತ್ಸವ ಮೂರ್ತಿ ಎಲ್ಲ ಮುಗಿಸ್ಕೊಂಡು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ್ದು ಮುಂದೆ ತೆಗೆದಿರಲಿಲ್ಲ, ಅಲ್ಲೆಲ್ಲ ನೋಡಿಕೊಂಡು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಈಚೆಗೆ ಬಂದ್ವಿ. ರಾಮನ ದೇವಸ್ಥಾನ, ಗಣಪತಿ ದೇವಸ್ಥಾನ, ಕಂಬ ಎಲ್ಲ ಕೈ ಮುಕ್ಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ದಿನ ರೊಟೀನ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ.